ನೀವು ಹೇಳಿದಾಗೆ ಆ, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಡಿಸೀಸ್ ಹೆಚ್ಚಾಗೋದಕ್ಕೆ ಕಾರಣ ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ. ಹೌದು. ಲೈಫ್ ಸ್ಟೈಲ್ ಅಂತಂದರೆ ನಮ್ಮ ಪೇರೆಂಟ್ಸು ಅಥವಾ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬದುಕೋ ರೀತಿಗೂ ನಾವು ಬದುಕೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಇವೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಇನ್ನು ಒಬ್ಬರಿಂದೊಬ್ರು ಹರಡೋ ಡಿಸೀಸ್ ಅಲ್ಲ ಇದು. ಇದು ಅನುವಂಶವಾಗಿ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದರಿಂದ ಬರೋದು, ಜೊತೆಗೆ ನಮ್ಮ ಲೈಫ್ ಸ್ಟೈಲ್ಗಳಿಂದ ಮತ್ತು ಏಜ್ ಆಗೋದ್ರಿಂದ ಬರುವಂಥ ಕಾಯಿಲೆಗಳಿವೆಲ್ಲ. ಸೊ ಇವುಗಳನ್ನ ನಾವು ಮಾಡಿಫೈ ಮಾಡ್ಕೋಬಹುದು, ಬದಲಾವಣೆ ಮಾಡ್ಕೋಬಹುದು ಇವುಗಳಲ್ಲಿ. ಸರ್, ಈಗ ಹಾರ್ಟ್ ಹೆಂಗಾಗ್ಬಿಟ್ಟಿದೆ ಅಂದಿದ್ರೆ ನಾನು ಹೇಳ್ದಂಗೆ ನಮ್ಮ ಯೋಗರಾಜ್ ಭಟ್ ಅವ್ರು ಬರ್ದಿದ್ರು ಈ ಒಂದು ಡೈಲಾಗ್ನ. ಬಟ್ ಅದು ಇವಾಗ ಸದ್ಯದ ಪರಿಸ್ಥಿತಿಗೆ ಏಳು ಮಾಡಿಸ್ದಂಗಿದೆ ನಮ್ಮ ಹೃದಯಕ್ಕೆ. ಪಕ್ಕ 420 ಆಗ್ಬಿಟ್ಟಿದೆ. ಯಾವಾಗ ಎಲ್ಲಿ ಹೇಗೆ ಕೈ ಕೊಡುತ್ತೆ ಅನ್ನೋದೇ ಗೊತ್ತಾಗಲ್ಲ, ಯಾವಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮತ್ತೆ ಅದರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಯಂಗ್ ಏಜ್ ಇರುವಂಥ ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅಂಥವ್ರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರ್ತಾ ಇದೆ, ಯಾಕೆ ಅಂತ? ನೀವು ಕೇಳೋ ಕ್ವಶನ್ ಅರ್ಥ ಏನು ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವಾಗ ಬರ್ತಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾಕೆ ಊಹಿಸ್ಲಿಕ್ಕೆ ಆಗೋದಿಲ್ಲ. ಅದು ಯಾಕೆ ಅಂತಂದ್ರೆ, ಈಗ ಹಾರ್ಟಲ್ಲಿ ರಕ್ತ ಸಪ್ಲೈ ಮಾಡೋದಕ್ಕೆ 3 ರಕ್ತನಾಳಗಳಿದೆ. ಆ ರಕ್ತನಾಳಗಳಲ್ಲಿ ಕೊಬ್ಬಿನಾಂಶ ತುಂಬಿಕೊಂಡು ಬ್ಲಾಕೇಜ್ಗಳಾಗುತ್ತೆ. ಆ ಬ್ಲಾಕೇಜ್ಗಳಾಗೋದಕ್ಕೆ ಏಜ್ ಆಗೋದೊಂದು ರಿಸ್ಕ್ ಫ್ಯಾಕ್ಟರು. ಮೇಲ್ ಅಂದರೆ ಗಂಡಸರಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅವ್ರಿಗೆ ಆಗೋ ಚಾನ್ಸ್ ಇರುತ್ತೆ. ಇವನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಇವೆಲ್ಲ ಜನರಿಗೆ ಅಂದರೆ ನಾನ್ ಚೇಂಜಬಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಬದಲಾವಣೆ ಮಾಡುವಂಥ ಫ್ಯಾಕ್ಟರ್ಗಳಂತಂದರೆ ಈಗ ಡಯಾಬಿಟಿಸ್ ಇರ್ಬೋದು, ಹೈ ಬ್ಲಡ್ ಕೊಲೆಸ್ಟ್ರಾಲ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಎಕ್ಸೆಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಸೆಡೆಂಟರಿ ಆ್ಯಕ್ಟಿವಿಟಿ ಅಂದರೆ ಎಕ್ಸಸೈಸ್ ಮಾಡದೇ ಇರ್ಬೋದು, ಮತ್ತು ಹೈ ಕ್ಯಾಲೋರಿ ಫುಡ್ ಇಂಟೇಕ್ ತೊಗೊಳ್ಳೋದು, ಇವೆಲ್ಲ ಕಾರಣಗಳಿಂದ ಬ್ಲಾಕೇಜ್ಗಳಾಗುತ್ತೆ. ಈ ಹಾರ್ಟಲ್ಲಿ 3 ಆರ್ಟಿಸಲ್ ಬ್ಲಾಕೇಜ್ಗಳಾದಾಗ ಅದು ಸಾಮಾನ್ಯವಾಗಿ ಮಾಡೋ ಟೆಸ್ಟ್ಗಳಲ್ಲಿ ECG ಮತ್ತು ಎಕೋಕಾರ್ಡಿಯೋಗ್ರಫಿಯಲ್ಲಿ ಕಂಡು ಬರೋದಿಲ್ಲ. ಸೊ ಜನ ಅಂದ್ಕೊಳ್ತಾರೆ ರುಟೀನಾಗಿ ECG ಎಕೋ ಮಾಡ್ತಾರೆ, ಚೆನ್ನಾಗಿ ಅಂದ ತಕ್ಷಣ ಹಾರ್ಟ್ ಚೆನ್ನಾಗಿದೆ, ಏನು ಬ್ಲಾಕೇಜ್ ಇಲ್ಲ ಅಂದ್ಕೊಂಡ್ಬಿಡ್ತಾರೆ. ಅದು ನಿಧಾನಕ್ಕೆ ಒಂದು 5%, 10%, 20% ಹೀಗೆ ಅದು ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗಿ ಬ್ಲಾಕ್ ಆಗ್ತಾ ಹೋಗ್ತಾ ಇರುತ್ತೆ. ಈ 20-30% ಬ್ಲಾಕ್ ಇರೋ ಕೊಲೆಸ್ಟ್ರಾಲ್ ಮೇಲೆ ಸಡನ್ನಾಗಿ ಪ್ಲಾಕ್ ರಪ್ಚರ್ ಅಂತ ಆಗುತ್ತೆ. ಅಂದರೆ ಆ ಬ್ಲಾಕೇಜ್ ಮೇಲೆ ಒಂದು ಸ್ಕಿನ್ ಥರ ಒಂದು ಲೇಯರ್ ಇರ್ತದೆ. ಆ ಲೇಯರ್ ಯಾವಾಗ ಬ್ರೇಕ್ ಆಗಿಬಿಡ್ತದೆ, ಅವಾಗ ಅದ್ರ ಮೇಲೆ ಬ್ಲಡ್ ಕ್ಲಾಟ್ ಆಗಿಬಿಡ್ತದೆ. ಆ ಕ್ಲಾಟು 3-5 ನಿಮಿಷದಲ್ಲಿ ಆಗಿಬಿಡ್ತದೆ. ಸೊ ಈ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗೋದಕ್ಕೆ ಒಂದು 5-10 ವರ್ಷ ತಗೊಂಡಿರ್ತದೆ. ಕ್ಲಾಟ್ 3 ನಿಮಿಷದಲ್ಲಿ ಆಗೋದ್ರಿಂದ 30% ಬ್ಲಾಕು ಸಡನ್ ಆಗಿ 3-5 ನಿಮಿಷದಲ್ಲಿ 100% ಆಗಿಬಿಡ್ತದೆ. ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ, ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಒಂದು ಹಾರ್ಟಲ್ಲಿರೋ 3 ಆರ್ಟರೀಸ್ ಅಲ್ಲಿ ಯಾವ್ದಾದ್ರು ಒಂದು ಆರ್ಟರಿ 100% ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಆ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗ್ಬೇಕಾದ್ರೆ ಈ ಕೊಲೆಸ್ಟ್ರಾಲ್ ಮೇಲೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ಆ ಆರ್ಟರಿ ಬ್ಲಾಕ್ ಆಗ್ಬಿಟ್ಟು ಟೋಟಲ್ ಆಗಿ ಆ ಆರ್ಟರಿ ಸಪ್ಲೈ ಮಾಡುವಂತ ಒಂದು ಭಾಗಕ್ಕೆ ಆಕ್ಸಿಜನ್ ಹೋಗೋದೇ ಇಲ್ಲ. ಈಗ ನಾವು ಇಬ್ಬರಲ್ಲಿ ಕೂತ್ಕೊಂಡಿದೀವಿ, ನಮ್ಗೆ ಆಕ್ಸಿಜನ್ ಸಪ್ಲೈ ಇಲ್ಲ ಅಂದ್ರೆ ಒಂದು 10 ನಿಮಿಷ ಬದುಕಬಹುದು, 20 ನಿಮಿಷ ಬದುಕಬಹುದು, ಆಮೇಲೆ ಇಬ್ಬರು ಆಕ್ಸಿಜನ್ ಸತ್ತೋಗ್ಬಿಡ್ತೀವಿ. ಅದೇ ರೀತಿ ಆ ಹಾರ್ಟ್ ಅಲ್ಲಿರೋ ಆರ್ಟರಿ ಬ್ಲಾಕ್ ಆದಾಗ ಅದು ಯಾವ ಆರ್ಟರಿ ಯಾವ ಪೋರ್ಷನ್ ಆಫ್ ಹಾರ್ಟ್ ಮೇಲೆ ಸಪ್ಲೈ ಮಾಡ್ತಾ ಇರ್ತವಲ್ಲ ಅಲ್ಲಿರೋ ಸೆಲ್ಸ್ ಡೆತ್ ಆಗಕ್ಕೆ ಶುರು ಆಗುತ್ತೆ ಆಕ್ಸಿಜನ್ ಸಪ್ಲೈ ಇಲ್ದೇನೆ. ಸೊ ಈ ಬ್ಲಾಕ್ 100% ಆಗೋದು ಸಡನ್ ಆಗ್ಬಿಡುತ್ತೆ, ಯಾಕಂದ್ರೆ ಕ್ಲಾಟ್ ಸಡನ್ ಆಗಿ ಆಗ್ಬಿಡುತ್ತದೆ. ಸೊ ಈಗ 70% ಬ್ಲಾಕ್ ಇದ್ದು 30% ಕ್ಲಾಟ್ ಆದ್ರೂ ಕೂಡ 100% ಆಗುತ್ತೆ, ಅಥವಾ 30% ಬ್ಲಾಕ್ ಇದ್ದು 70% ಕ್ಲಾಟ್ ಆದ್ರೂ ಕೂಡ 100% ಬ್ಲಾಕ್ ಆಗುತ್ತೆ. ಎರಡಕ್ಕೂ 100% ಬ್ಲಾಕ್. ಸೊ ಅದಕ್ಕೆ ಈಗ ಕ್ಲಾಟ್ ಯಾವಾಗ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ ಆಗದೇ ಇರೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ ಯಾವಾಗ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಎಕ್ಸಾಂಪಲ್, ಎಕ್ಸೆಸಿವ್ ಸ್ಟ್ರೆಸ್ ಆದ್ರೆ ಅಥವಾ ಸ್ಮೋಕಿಂಗ್ ಇಂದ ಅದು ಕೆಲವರು ಕ್ಲಾಟ್ ಆಗೋ ಟೆಂಡೆನ್ಸಿ ಇರುತ್ತೆ, ಅಥವಾ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗಲೇ ಮೆನ್ಷನ್ ಮಾಡಿದ್ನಲ್ಲ, ಡಯಾಬಿಟಿಸ್, ಹೈಪರ್ಟೆನ್ಷನ್, ಯಾವಾಗಲಾದ್ರೂ ಅಟ್ಯಾಕ್ ಆಗೋ ರಿಸ್ಕ್ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.